31/12/2025 ರಾತ್ರಿ ಸುಮಾರು ಒಂದು 11:30 ಗಂಟೆಗೆ ನಮ್ಮ KP ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ನಡೆದಾಗಿ ಮಾಹಿತಿ ಬಂದ ಮೇರೆಗೆ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊತೀವಿ ಮತ್ತು ಪೊಲೀಸರಲ್ಲಿ ಹೋಗಿ ಘಟನಾ ಸ್ಥಳದಲ್ಲಿ ನೋಡಲಾಗಿ ಒಬ್ಬ ವ್ಯಕ್ತಿ ವಯಸ್ಸು ಸುಮಾರು ಒಂದು 36 ವರ್ಷ, ಹೆಸರು ಬಂದು ರೇಚಣ್ಣ ಅಂತ ಹೇಳಿ, ಈತ ಮೂಲತಃ ಕೊಳ್ಳೇಗಾಲದ ವ್ಯಕ್ತಿಯಾಗಿದ್ದು ಇಲ್ಲಿ ತನ್ನ ತಾಯಿಯೊಂದಿಗೆ KP ಅಗ್ರಹಾರದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ ಮತ್ತು ಆಟೋ ರಿಕ್ಷಾ ಡ್ರೈವರ್ ಆಗಿರ್ತಾನೆ. ಅವನು ದಿನ ರಾತ್ರಿ ಯಾರೋ ಅವನನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರ ಇನ್ನೊಬ್ಬ ಸಂಬಂಧಿಯಾದವನು ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ನಾವು ಒಂದು FIR ದಾಖಲು ಮಾಡ್ಕೋತೀವಿ ಮತ್ತು ತನಿಖೆನ KP ಅಗ್ರಹಾರ ಪೊಲೀಸ್ ಠಾಣೆಯವರು ಕೈಗೆತ್ತಿಕೊಳ್ತಾರೆ. ತನಿಖೆ ಮುಂದುವರೆದಂತೆ ನಮಗೆ ತಿಳಿದು ಬಂದ ಅಂಶ ಏನಂದರೆ, ಈಗೇನು ಮೃತ ವ್ಯಕ್ತಿ ಇರ್ತಾನೆ, ಮೃತ ವ್ಯಕ್ತಿಯ ಮನೆಯ ಪಕ್ಕ ಇನ್ನೊಂದು ಮನೆಯಲ್ಲಿ ಸುಮಾರೊಂದು 3 ಜನ ಯುವಕರು ಕೆಲಸ ಮಾಡಿಕೊಂಡು ಇರ್ತಾರೆ. ಆ ದಿನ ರಾತ್ರಿ ಮೃತ ವ್ಯಕ್ತಿ ಹಾಗೂ ಆರೋಪಿಗಳ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರು ಆಗುತ್ತೆ. ಕುಡಿದ ಮತ್ತಿನಲ್ಲಿ ಆರೋಪಿಗಳು ಮೃತ ವ್ಯಕ್ತಿಗೆ ಹಲ್ಲೆ ಮಾಡಿ ಹಲ್ಲೆಯಿಂದ ಅವನಲ್ಲೇ ಸ್ಥಳದಲ್ಲಿ ಅಸುನೀಗಿರ್ತಾನೆ ಮತ್ತು ಕೊಲೆಯ ನಂತರ ಅವರೆಲ್ಲ ತಲೆಮರೆಸ್ಕೊಂಡಿರ್ತಾರೆ. ಮತ್ತು ನಾವು ಈಗ ಆರೋಪಿಗಳನ್ನೆಲ್ಲ ವಶಕ್ಕೆ ಪಡೆದು ಅವ್ರನ್ನ ನ್ಯಾಯಾಂಗ ಬಂಧನ ಕೂಡ ನಾವು ಒಪ್ಪಿಸಿದ್ದೀವಿ. ಸರ್, ಇಬ್ಬರ ಮಧ್ಯೆ ಏನು ಜಗಳ ಸ್ಟಾರ್ಟ್ ಆಗುತ್ತೆ ಸರ್? ಯಾವ ರೀತಿಯಾಗಿ? ಈಗ ಏನು ಮೃತ ವ್ಯಕ್ತಿ ಇರ್ತಾನೆ, ಮೃತ ವ್ಯಕ್ತಿ ತನ್ನ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಇವರು ಕುಡಿದ ಮತ್ತಿನಲ್ಲಿ ಆರೋಪಿಗಳು ಅವನ ಮನೆ ಬಾಗಿಲನ್ನ ಬಡಿದು ವಾಪಸ್ ಹೋಗಿ ಬಾಗಿಲು ಹಾಕ್ಕೊಂಡಿರ್ತಾರೆ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಂತ ಮೃತ ವ್ಯಕ್ತಿ ಹೋಗಿ ಕೇಳಿದಾಗ ಜಗಳ ಶುರುವಾಗಿ ಆ ಜಗಳ ವಿಕೋಪಕ್ಕೆ ತಿರುಗಿ ಈ ರೀತಿಯ ಒಂದು ಘಟನೆ ನಡೆದಿರುತ್ತೆ. ಸರ್, ಈ ಹಿಂದೆ ಈ ಮೂವರು ಅರೆಸ್ಟ್ ಆಗಿದಾರಲ್ಲ, ಈ ಹಿಂದೆ ಏನಾದರೂ ಕೇಸಸ್ ಇದೆಯಾ? ಇಲ್ಲ, ಯಾವುದೇ ಆರೋಪಿಗಳಿಗೆ ಈ ಚರಿತ್ರೆ ಇಲ್ಲ. ಥ್ಯಾಂಕ್ ಯು. 31/12/2025 ರಾತ್ರಿ ಸುಮಾರು ಒಂದು 11:30 ಗಂಟೆಗೆ ನಮ್ಮ KP ಅಗ್ರಹಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ನಡೆದಾಗಿ ಮಾಹಿತಿ ಬಂದ ಮೇರೆಗೆ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊತೀವಿ ಮತ್ತು ಪೊಲೀಸರಲ್ಲಿ ಹೋಗಿ ಘಟನಾ ಸ್ಥಳದಲ್ಲಿ ನೋಡಲಾಗಿ ಒಬ್ಬ ವ್ಯಕ್ತಿ ವಯಸ್ಸು ಸುಮಾರು ಒಂದು 36 ವರ್ಷ, ಹೆಸರು ಬಂದು ರೇಚಣ್ಣ ಅಂತ ಹೇಳಿ, ಈತ ಮೂಲತಃ ಕೊಳ್ಳೇಗಾಲದ ವ್ಯಕ್ತಿಯಾಗಿದ್ದು ಇಲ್ಲಿ ತನ್ನ ತಾಯಿಯೊಂದಿಗೆ KP ಅಗ್ರಹಾರದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ ಮತ್ತು ಆಟೋ ರಿಕ್ಷಾ ಡ್ರೈವರ್ ಆಗಿರ್ತಾನೆ. ಅವನು ದಿನ ರಾತ್ರಿ ಯಾರೋ ಅವನನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರ ಇನ್ನೊಬ್ಬ ಸಂಬಂಧಿಯಾದವನು ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ನಾವು ಒಂದು FIR ದಾಖಲು ಮಾಡ್ಕೋತೀವಿ ಮತ್ತು ತನಿಖೆನ KP ಅಗ್ರಹಾರ ಪೊಲೀಸ್ ಠಾಣೆಯವರು ಕೈಗೆತ್ತಿಕೊಳ್ತಾರೆ. ತನಿಖೆ ಮುಂದುವರೆದಂತೆ ನಮಗೆ ತಿಳಿದು ಬಂದ ಅಂಶ ಏನಂದರೆ, ಈಗೇನು ಮೃತ ವ್ಯಕ್ತಿ ಇರ್ತಾನೆ, ಮೃತ ವ್ಯಕ್ತಿಯ ಮನೆಯ ಪಕ್ಕ ಇನ್ನೊಂದು ಮನೆಯಲ್ಲಿ ಸುಮಾರೊಂದು 3 ಜನ ಯುವಕರು ಕೆಲಸ ಮಾಡಿಕೊಂಡು ಇರ್ತಾರೆ. ಆ ದಿನ ರಾತ್ರಿ ಮೃತ ವ್ಯಕ್ತಿ ಹಾಗೂ ಆರೋಪಿಗಳ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರು ಆಗುತ್ತೆ.